ಎಲ್ರಿಗೂ ನಮಸ್ಕಾರ. ಯೋಗವನ ಬೆಟ್ಟ, ಚಿತ್ರದುರ್ಗ. ಇವತ್ತು ನೋಡಿ, ನಾವು ಪ್ರಾಣಾಯಾಮ ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತೇಳಿ. ಇದು ಬೇಸಿಕ್ ಪ್ರಾಣಾಯಾಮ, ಅಂದರೆ ಫೌಂಡೇಶನ್ ಇದ್ದ ಹಾಗೆ. ಸಾಕಷ್ಟು ಜನ ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕೆ ಬೇರೆ ರೀತಿ ಹೇಳ್ತಾರೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದರೆ ಬರೀ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಅಷ್ಟೇ. ಉಸಿರನ್ನು ನಿಧಾನವಾಗಿ ತೊಗೋಬೇಕು, ಉಸಿರನ್ನು ಅಷ್ಟೇ ನಿಧಾನವಾಗಿ ಬಿಡಬೇಕು. ಆ ರೀತಿ ಸಮವೃತ್ತಿ ಪ್ರಾಣಾಯಾಮ ಅಂಥೇಳಿ. ಇದರಲ್ಲಿ ನಾವು ಮೊದಲಿಗೆ ಯಾವುದಾದ್ರು ಒಂದು ಮುದ್ರೆ, ಈಗ ಸುಖಾಸನದಲ್ಲಿ ಕೂತಿದ್ದೀನಿ ನಾನು, ಇದೇ ರೀತಿ ಪದ್ಮಾಸನದಲ್ಲಿ ಕೂರ್ಬೋದು, ವಜ್ರಾಸನದಲ್ಲಿ ಕೂರ್ಬೋದು, ನಂತರ ಸಿದ್ಧಾಸನದಲ್ಲಿ ಕೂರ್ಬೋದು. ನಿಮಗೆ ಇಷ್ಟವಾದ ಆಸನದಲ್ಲಿ ಚೇರ್ ಮೇಲೂ ಕೂತ್ಕೋಬೇಕು. ಬೆನ್ನು ಮತ್ತು ತಲೆ ಕೂತಿಗೆ ನೇರವಾಗಿರಬೇಕು. ಇದರಲ್ಲಿ 3 ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಇದನ್ನು ಎಲ್ಲೂ ಹೇಳೋದಿಲ್ಲ, ಬರೀ ಪ್ರಾಣಾಯಾಮಕ್ಕೆ ಹೋಗ್ಬಿಡ್ತಾರೆ. ನೋಡಿ, ಮೊದಲನೇದಾಗಿ ನಿಲುವು, ನಂತರ ಕ್ರಿಯೆ, ನಂತರ ಭಾವನೆ. ನಿಲುವು ಅಂದರೆ ಆಗಾಗ ನಾವು ಗಮನಿಸ್ತಾ ಇರಬೇಕು, ನಮ್ಮ ಶರೀರ ಬೆಂಡ್ ಆಗಿದೆಯೋ ಸರಿಯಾಗಿದೆಯೋ ಅಂಥೇಳಿ ಮಾನಸಿಕವಾಗಿ ನಾವು ಗಮನಿಸಬೇಕು. ನಂತರ ಕ್ರಿಯೆ ಅಂದರೆ ಉಸಿರನ್ನು ಯಾವ ರೀತಿ ಬಿಡ್ತಾ ಇದ್ದೀನಿ, ಯಾವ ರೀತಿ ತಗೊಳ್ತಾ ಇದ್ದೀನಿ, ಇದನ್ನು ಗಮನಿಸ್ತಾ ಇರಬೇಕು. ಭಾವನೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ, ಏಕಚಿತ್ತದಿಂದ ಉಸಿರಿನಲ್ಲೇ ಗಮನ ಇಟ್ಟು ಮಾಡುವಂಥ ಪ್ರಾಣಾಯಾಮ. ಎಲ್ಲ ಪ್ರಾಣಾಯಾಮಗಳಲ್ಲೂ ಈ ನಿಯಮ ಅನ್ವಯಿಸುತ್ತೆ. ಇದರಲ್ಲಿ ಮೊದಲಿಗೆ ಮುದ್ರೆಗಳು ಯಾವ್ದು ಬೇಕಾದ್ರೂ ಹಾಕ್ಬೋದು, ನಿಮಗೆ ಯಾವುದೋ ತೊಂದರೆ ಇದೆಯೋ ಅದಕ್ಕೆ ತಕ್ಕಂತೆ ಹಾಕ್ಬೋದು. ನಾನು ಧ್ಯಾನ ಮುದ್ರೆ ಅಂತೇಳಿ ಹಾಕ್ತೀನಿ. ನೋಡಿ, ಈ ರೀತಿ ರೌಂಡಾಗಿ ಮಾಡಿದರೆ ಇದು ಧ್ಯಾನ ಮುದ್ರೆ ಆಗ್ತದೆ. ಬೆರಳು ತುದಿಗಳನ್ನು ಸೇರಿಸಿರಿ, ಹೆಬ್ಬಟ್ಟಿನ ತುದಿ ಮತ್ತು ನಾವು ತೋರ್ಬೆರಳಿನ ತುದಿನ ಸೇರಿಸೋದಕ್ಕೆ ಧ್ಯಾನ ಮುದ್ರೆ ಅಂತ ಹೇಳ್ತೀವಿ. ಇದನ್ನು ಭಾಳ ಜನ ತಪ್ಪಾಗಿ ಅರ್ಥೈಸ್ತಾರೆ. ಈ ರೀತಿ ಇಟ್ಕೊಂಡ್ಬಿಟ್ರೆ ಇದು ಧ್ಯಾನ ಮುದ್ರೆ ಅಲ್ಲ, ಇದು ಚಿನ್ಮುದ್ರೆ ಅಂತ ಹೇಳ್ತೀವಿ. ಚಿನ್ಮುದ್ರೆ ಅಂದರೆ ಹಿಂಗೆ ತೋರಿಸ್ತಾ ಇರ್ತಾರೆ. ಎರಡು ಒಂದೇ ಅಂತ ಹೇಳ್ತಾರೆ, ಎರಡು ಕೂಡ ಡಿಫ್ರೆಂಟ್ ಇದೆ. ಚಿನ್ಮುದ್ರೆನೇ ಬೇರೆ, ಧ್ಯಾನ ಮುದ್ರೆನೇ ಬೇರೆ. ಹಾಗಾಗಿ ನಾವು ಧ್ಯಾನ ಮುದ್ರೆಯಿಂದ ಮಾಡ್ತಾಯಿದ್ದೀನಿ. ಅಂದರೆ ನಿಧಾನವಾಗಿ ಎಷ್ಟೊತ್ತು ಉಸಿರನ್ನು ಹೊರಗೆ ಬಿಡ್ತೀನೋ, ಉಸಿರನ್ನು ಹೊರಗೆ ಬಿಡ್ತಾ ನಾವು ಪ್ರಾಣಾಯಾಮ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಉಸಿರನ್ನು ಮತ್ತೆ ಒಳಗೆ ತಗೋಬೇಕು. ಉಸಿರಿನಲ್ಲಿ ಶಬ್ದ ಇರಬಾರ್ದು. ನಿಧಾನವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಇದು. ಉಸಿರನ್ನು ಬಿಡ್ತಾ ಇದ್ದೀನಿ, ಹೊಟ್ಟೆ ಬೆನ್ನ ಕಡೆ ಹೋಗ್ತಾ ಇದೆ, ಇದು ಕ್ರಿಯೆ. ನಂತರ ಉಸಿರು ತೆಗೆದುಕೊಳ್ಳುವಾಗ ಹೊಟ್ಟೆ ತಾನಾಗಿ ಮುಂದೆ ಬರ್ತಾ ಹೋಗುತ್ತೆ. ಹೊಟ್ಟೆ ಭಾಗ ಗಮನಿಸ್ತಾ ಉಸಿರಾಡಿ, ನಿಧಾನವಾಗಿ ಉಸಿರು ಬಿಡಿ. ಹೊಟ್ಟೆ ಬೆನ್ನ ಕಡೆ ಹೋಗ್ತಾ ಇದೆ, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಎಷ್ಟೊತ್ತು ಉಸಿರನ್ನು ಬಿಡ್ತೀರೋ ಅಷ್ಟೇ ಹೊತ್ತು ಉಸಿರನ್ನು ತಗೊಳ್ಳಿ. ಅದಕ್ಕೆ ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಕಣ್ಣು ಮುಚ್ಚಿರಬೇಕು, ಗಮನ ಪೂರ್ತಿ ನೀವು ಆಡ್ತಾ ಇರೋ ಉಸಿರಾಟದಲ್ಲಿರಬೇಕು. ಲಯಬದ್ಧ ಉಸಿರಾಟ, ನಿಧಾನ ಉಸಿರಾಟ, ದೀರ್ಘ ಉಸಿರಾಟ. ನಂತರ ಆಗಾಗ ಬೆನ್ನು, ಕುತ್ತಿಗೆ ಮತ್ತು ನಮ್ಮ ಸೊಂಟವನ್ನು ಗಮನಿಸ್ತಾ ಇರಬೇಕು, ನೇರವಾಗಿರಬೇಕು. ಇದಕ್ಕೆ ನಿಲುವು ಅಂತ ಹೇಳ್ತೀವಿ. ನಂತರ ಕ್ರಿಯೆ ಯಾವ ರೀತಿ ಹೊಟ್ಟೆ ಭಾಗದಲ್ಲಿ ಆಕ್ಷನ್ ಆಗ್ತಾಯಿದೆ ಗಮನಿಸ್ತಾ ಇರಬೇಕು. ನಂತರ ಭಾವನೆ, ಉಸಿರಾಟದಲ್ಲಿ ಮನಸ್ಸನ್ನಿಟ್ಟು ಉಸಿರಾಟ ನಡೆಸ್ತಾ ಹೋಗೋದು. ಹೀಗೆ ನಾವು 10 ಬಾರಿ, ಅಂದರೆ ಒಂದು ಉಸಿರನ್ನು ಬಿಟ್ಟು ಒಂದು ಸಾರಿ ಉಸಿರನ್ನು ತಗೊಂಡ್ರೆ ಒಂದು ಸುತ್ತು ಅಂತ ಹೇಳ್ತೀವಿ. ಇಂಥದನ್ನು ಕಡಿಮೆ ಅಂದರೂ 10 ಸುತ್ತು ಮಾಡಬೇಕಾಗ್ತದೆ. ಹೆಚ್ಚಂದರೆ ನಿನ್ನಿಷ್ಟ, 15, 20, 30, 50 ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಮಗೆ ನಮ್ಮ ಒಂದು ರಕ್ತದೊತ್ತಡ ಅಧಿಕವಾಗಿರ್ಬೋದು ಮತ್ತು ಲಘು ರಕ್ತದೊತ್ತಡ ಆಗಿರ್ಬೋದು. ಹೈ BP, ಲೋ BP ಎರಡನ್ನೂ ಕೂಡ ಸರಿತೂಗಿಸುತ್ತೆ. ಹಾಗೆಯೇ ಹೊಟ್ಟೆ ಹಿಂದೆ ಮುಂದೆ ಸರಿದಾಡೋದ್ರಿಂದ ನಮ್ಮ ಪಚನ ಕ್ರಿಯೆ, ಅಂದರೆ ನಾವು ಮಾಡಿರುವಂಥ ಊಟ ಡೈಜೆಷನ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆಯೇ ನಮ್ಮ ಒಂದು ಡಯಾಬಿಟಿಸ್ ಅಂದರೆ ಶುಗರು ಕೂಡ ನಾರ್ಮಲಿಗೆ ಬರಲಿಕ್ಕೆ ಅವಕಾಶ ಆಗ್ತದೆ. ಹಾಗೆಯೇ ಮನಸ್ಸು ಕೂಡ ಶುದ್ಧಿ ಆಗ್ತದೆ, ಟೆನ್ಷನ್ ಇರೋದಿಲ್ಲ, ನಿದ್ದೆ ಸರಿ ಆಗ್ತದೆ. ಹಾಗೆಯೇ ಖುಷಿಯಾಗಿರ್ತೀವಿ. ದಿನನಿತ್ಯ ನಾವು ಖುಷಿಯಿಂದ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ, ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ನಾಡಿ ಶೋಧನಾ ಪ್ರಾಣಾಯಾಮ ಅಂಥೇಳಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.